ನಮಸ್ತೆ ಸರ್ ಎಲ್ಲರಿಗೂ. ಸರ್ ಇದು ಭೂಮಿ ಪ್ರಿಯ ಚಾನಲಿಂದ ಸರ್ ಇದು ನೋಡ್ತಿದ್ದು ನಿಮಗೆ ಬೆಂಗಳೂರು ಟು ನಮ್ಮ ಚಳ್ಳಕೆರೆ ಹೋಗುವಂಥ ಹೈವೇಯಿಂದ ಕೇವಲ 3 ಕಿಲೋಮೀಟ್ರ್ ಒಳಗಡೆ ಇದ್ದೀವಿ. ಈಗ ಆ 3 ಕಿಲೋಮೀಟ್ರ್ ಒಳಗಡೆ ಬಂದಮೇಲೆ ಈ ಒಂದು ಜಮೀನು ನೋಡ್ತಾ ಇರ್ಬೋದು ನೀವು. ಈ ಜಮೀನು ಬಂದುಬಿಟ್ಟು ಈಗ ತಾನೇ ನಾನು ಕನ್ಸ್ಟ್ರಕ್ಷನ್ ಮಾಡಿಸಿ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀನಿ. 2 ಎಕರೆ ಜಮೀನು ನನಗೆ ಬೇಕಾಗಿದೆ. ನಮಗೆ ಪ್ಲಸ್ ತಂತಿ ಬೇಲಿ ಮಾಡಿಸಿ ಒಂದು ಮನೇನ ನಮಗೆ ತೋಟದ ಮನೆ ಮಾಡಿಕೊಟ್ಬಿಟ್ಟು ಒಂದು ಒಳ್ಳೆ ಗಿಡ ನೆಟ್ಸ್ಕೊಡಿ ಅಂತ ಹೇಳ್ಬಿಟ್ಟು ನಮಗೆ ರಿಕ್ವೆಸ್ಟ್ ಮಾಡಿದ್ರು. ಅದೇ ಥರ ನಾವು ಕಸ್ಟಮರ್ಗೆ ಮುಂಚೆನೇ ಮಾತು ಕೊಟ್ಟಿದ್ವಿ. ಅದೇ ಥರ ಮೊದಲನೇದಾಗಿ ನಾವೇನು ಮಾಡಿದ್ವಿ ಅಂದರೆ ಈ ಜಮೀನು ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಮೇಲೆ ಮೊದಲನೇದಾಗಿ ನಾವು ಇದಕ್ಕೆ ಏನು ನಾವು ಅದ್ವಸ್ತ್ ಮಾಡಿಸ್ಬಿಟ್ಟು ಇದಕ್ಕೆ ತಂತಿ ಬೇಲಿ ಹಾಕ್ಸ್ಕೊಟ್ಟಿದ್ದೀನಿ. ತಂತಿ ಬೇಲಿ ಎಲ್ಲ ನೋಡ್ತಿರ್ಬೋದು ನೀವು. ತಂತಿ ಬೇಲಿ ಎಲ್ಲ ನೀಟಾಗಿದೆ ಹೇಳಿದೆ. ತಂತಿ ಬೇಲಿ ಆದ ನಂತರ ನಾವು ಆಮೇಲೆ ನಾವು ಬೋರ್ ಮಾಡಿಕೊಟ್ವಿ. ಒಳ್ಳೆ 2 ಇಂಚ್ ನೀರು ಬಿದ್ದಿದೆ, ಡ್ರಿಪ್ ಆಗಿದೆ. ಪ್ಲಸ್ ನಿಮಗೆ ಇಲ್ಲಿ ಕರೆಂಟಿನ ವ್ಯವಸ್ಥೆ ಇರಲಿಲ್ಲ ನೋಡಿ. TC ಟ್ರಾನ್ಸ್ಫಾರ್ಮು ಪ್ಲಸ್ 10 ಕಂಬ ಲೈನ್ ನೋಡಿ ಅಲ್ಲಿಂದ ಬರ್ತಾ ಇದೆ ನಿಮಗೆ. ಅದನ್ನು ಸಹ ನಾನು ಅವ್ರಿಗೆ ಕಂಪ್ಲೀಟಾಗಿ ಮಾಡಿಸ್ಕೊಟ್ಟೆ. ಜೊತೆಗೆ ನಿಮಗೆ ಇನ್ನೇನಪ್ಪ ಅಂತಂದರೆ ನಿಮಗೆ ಜೊತೆಗೆ ಇಲ್ಲಿ ಒಂದು ಮನೆ ಪ್ಲಸ್ ಈ ಮನೆ ಜೊತೆಗೆ ನಿಮಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಟಾಯ್ಲೆಟ್ ಫಿಟ್ಟು ಮಾಡಿದ್ದೀವಿ. ಪ್ಲಸ್ ಅಟ್ಯಾಚ್ಡ್ ಒಂದು ನಮಗೆ ಲೇಬರ್ ಶೆಡ್ ಇದೆ, ಲೇಬರ್ಗೆ ಇರೋದಕ್ಕೆ ಒಂದು ರೂಮ್ ಇದೆ. ಮತ್ತು ಮೆಡಿಸಿನ್ಸ್ ಎಲ್ಲ ತೋಟಕ್ಕೆ ಬೇಕಾದಂಥ ಸಲಕರಣೆ ಇಟ್ಕೊಳೋದಕ್ಕೆ ಅದಕ್ಕೂ ಒಂದು ವ್ಯವಸ್ಥೆ ಒಂದು ರೂಮ್ ಮಾಡಿದ್ದೀನಿ. ಪ್ಲಸ್ ತೋಟ ಪ್ಲಸ್ ಗಾರ್ಡನ್ ಇದೆ. ಪ್ಲಸ್ ಒಳಗಡೆ ಬಂದ ತಕ್ಷಣ ಈಗೆಲ್ಲ ನೋಡಿ ನೀವು ಹೋಗಿಬಿಟ್ಟು ನೀವು ಗಾರ್ಡನ್ ತೋರಿಸಿಕ್ಕೆ ಮೊದಲನೇದಾಗಿ ಗಾರ್ಡನ್ನು ಮತ್ತು ನಿಮಗೆ ಅಲ್ಲಿ ಬಂದ ಸ್ವಿಮ್ಮಿಂಗ್ ಪೂಲು, ಯಾಕೆ ಮಕ್ಕಳಿಗೆ ಆಟ ಆಡೋದಕ್ಕೆ ಬೇಕಾಗುತ್ತೆ. ತೋಟದ ಕಲ್ಲಿ ಬಂದಮೇಲೆ ಅದನ್ನು ಸಹ ಒಂದು ಸ್ಮಾಲಾಗಿ ಮಾಡಿದ್ದೀವಿ. ನಮ್ಮ ಒಂದು ಎಷ್ಟು ಬಜೆಟ್ ಇದೆ ಆ ಬಜೆಟಲ್ಲೇ ಮಾಡಿಕೊಡ್ಬೇಕಾಯ್ತು ಅವ್ರಿಗೆ. ಮತ್ತು ನಿಮಗೆ ಇನ್ನೊಂದೇನಪ್ಪ ಅಂದರೆ ತೋಟ ಯಾವ ಥರ ಇರಬೇಕು ಅನ್ನೋದಕ್ಕೆ ಅದೊಂದು ತೋರಿಸ್ತಾ ಇದೆ. ಈಗ ವಿಡಿಯೋ ನೋಡಿ ಆಮೇಲೆ ನಾನು ನಿಮಗೆಲ್ಲ ಸಂಕ್ಷಿಪ್ತವಾಗಿ ವಿಡಿಯೋದಲ್ಲಿ ಕೊಡ್ತೀನಿ. ಒಂದು ಚಿಕ್ಕದಾಗಿ ಒಂದು ಅಡಿಕೆ ತೋಟ ಮಾಡಿಕೊಡಿ ಅಂತೇಳ್ಬಿಟ್ಟು ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು. ಚಿಕ್ಕದಾಗಿ ಅಂತಂದರೆ ಇದು 1.5 ಎಕರೆ ನಮ್ಮ ಪ್ರಾಪರ್ಟಿ. ಇದು 1.5 ಎಕರೆ ಪ್ರಾಪರ್ಟಿಯಲ್ಲಿ ಒಳ್ಳೆ ಕ್ವಾಲಿಟಿಯ ನಾವು ಒಂದು ಅಡಿಕೆ ಸಸಿಗಳನ್ನ ನೆಟ್ಟಿದ್ದೀವಿ. ಅದು ವಿಧಾನ ಡಿಸ್ಟೆನ್ಸು ಮತ್ತು ಗೊಬ್ಬರ ಹಾಕ್ಬಿಟ್ಟು ಮತ್ತು ಡ್ರಿಪ್ ಇರಿಗೇಷನ್ನು, ವಾಟ್ರ್ ಎಷ್ಟು ನೀರು ಬೇಕಾಗುತ್ತೆ ಗಿಡಕ್ಕೆ, ಅದನ್ನೆಲ್ಲ ಆಲೋಚನೆಗಳು ಇಟ್ಕೊಂಡು ನಾನು ಮಾಡಿಕೊಟ್ಟಿದ್ದೀನಿ. ಪ್ಲಸ್ ನಿಮಗೆ ನೋಡ್ತಾ ಇರ್ಬೋದು ನೀವು ಹತ್ತಿರದಲ್ಲಿ ನಿಮಗೆ ಗೊಬ್ಬರನೂ ಸಹ ಕುರಿ ಗೊಬ್ಬರ ಸಹ ನಾನು ನಿಮಗೆ ಡ್ಯಾಂಪ್ ಮಾಡಿದ್ದೀನಿ. ಯಾಕೆಂದರೆ ನಮ್ಮ ಗಿಡಗಳಿಗೆ ಎಲ್ಲ ಥರ ಒಂದು ಒಳ್ಳೆ ಪೋಷಕಾಂಶಗಳು ಸಿಕ್ಕರೆ ಬೇಗ ಬೆಳವಣಿಗೆ ಬರುತ್ತೆ. 2ನೇದಾಗಿ ನಿಮಗೆಲ್ಲ ಕೆಂಪು ಭೂಮಿ ನೋಡ್ತಾ ಇದ್ದೀರಿ ನೀವು. 3ನೇದಾಗಿ ಕಂಪ್ಲೀಟಾಗಿ ನಾನು ತಂತಿ ಬೇಲಿ ಮಾಡಿಸಿ ಇದನ್ನು ನಾವು ಒಳ್ಳೆ ನೀರಿನ ವ್ಯವಸ್ಥೆ ಸಿಕ್ತು ನೋಡಿ. ಬೋರ್ ಕಾಣಿಸ್ತಿದೆ ನಿಮಗೆ. ಒಳ್ಳೆ 2 ಇಂಚ್ ಬೋರ್ ಹಾಕ್ಸಿದ್ದೀನಿ, 2 ಇಂಚ್ ನೀರು ಬಂದಿದೆ. ಜೊತೆಗೆ ನಿಮಗೆ ನೋಡಿ ನಾನು ನಿಮಗೆ ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಸಮೇತ ಮಾಡಿದ್ದೀನಿ ಕಸ್ಟಮರ್ಗೆ. ಯಾಕಂದರೆ ಮಕ್ಕಳು ಬರುತ್ತಾರೆ, ತೋಟದ ಮನೆ ನಮ್ಮದು. ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಆಟ ಆಡಬೇಕು ಅನ್ನೋ ಕನಸು ತುಂಬ ಮಕ್ಕಳಿಗಿರುತ್ತೆ. ಆ ಮಕ್ಕಳ ಕನಸಿಗೋಸ್ಕರ ಈ ಒಂದು ಸ್ವಿಮ್ಮಿಂಗ್ ಪೂಲನ್ನ ನಿರ್ಮಾಣ ಮಾಡಿದ್ದೀನಿ. ಈ ಸ್ವಿಮ್ಮಿಂಗ್ ಪೂಲು ನಿಮಗೆ ಇದು ತ್ವರಿತವಾಗಿ ಮಾಡಿದ್ದಂತೂ ಚೆನ್ನಾಗಿ ಮಾಡಿದ್ದೀನಿ. ಪ್ಲಸ್ ನಿಮಗೆ ಇದು ಒಂದು ನಾವು 14ರಿಂದ 15 ಲಕ್ಷದ ಒಂದು ಮನೆ ಕಟ್ಟಿಸಿದ್ದೀನಿ. ತುಂಬ ಚೆನ್ನಾಗಿ ಕಸ್ಟಮರ್ ರಿಕ್ವೈರ್ಮೆಂಟ್ ಅಷ್ಟೇ ಇತ್ತು. ಅದರಲ್ಲೂ ಸಹ ನಾವು ಒಂದು ಲೇಬರ್ ಶೆಡ್ಡು ಮತ್ತು ಸಲಕರಣೆ ಇಟ್ಕೊಳೋದಕ್ಕೆ ಅದನ್ನು ಸಪ್ರೇಟಾಗಿ ಮತ್ತು ಇದರಲ್ಲಿ ಡಬಲ್ ಬೆಡ್ರೂಮು ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದೀನಿ. ಮತ್ತು ಯಾವುದೇ ಆದಂಥ ಕಸ್ಟಮರ್ಗೆ ಈ ಥರ ಪ್ರಾಪರ್ಟಿಗಳು ಬೇಕು ಅಥವಾ ಈ ಥರ ಒಳ್ಳೆ ಮನೆ ಅಂತ ಈ ಮನೆ ನಾನು ಕೇವಲ 14 ಲಕ್ಷಕ್ಕೆಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ. 14 ಲಕ್ಷದಲ್ಲಿ ಒಳ್ಳೆ ಮನೆ ಮಾಡಿಕೊಟ್ಟಿದ್ದೀನಿ. ಇದರಲ್ಲಿ 30 ಇರೋವಂಥ ಮನೆ ಇದು. 30 ಸೈಜು. ಅದರಲ್ಲಿ ನಿಮಗೆ ಟಾಯ್ಲೆಟ್ ಫಿಟ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಎಲ್ಲ ವ್ಯವಸ್ಥೆ ಇದೆ. ತುಂಬ ಚೆನ್ನಾಗಿದೆ. ಅಂದರೆ ಒಂದು ಸ್ಮಾಲಾಗಿ ಒಂದು ಕಡಿಮೆ ಬಜೆಟಲ್ಲಿ ಇರೋವಂಥ ನಾನು ಈ ಜಮೀನು ಸಮೇತ ನಾನು ಅವ್ರಿಗೆ ಕೇವಲ 16.5 ಲಕ್ಷ ಒಂದು ಎಕರೆ ಹಂಗೆ ಕೊಟ್ಟಿದ್ದೀನಿ. 1.5 ಎಕರೆ ನಾನು ಕೊಟ್ಬಿಟ್ಟು ಇದರಲ್ಲಿ ನಾನು ಬೋರು, ಡ್ರಿಪ್ಪು, ತಂತಿ ಬೇಲಿ ಎಲ್ಲ ಕಂಪ್ಲೀಟಾಗಿ ಇವತ್ತು ತೋಟ ನೋಡೋ ಥರ ಇದೆ ನೋಡಿ. ಶಿಸ್ತಾಗಿ ಒಳ್ಳೆ ಅಡಿಕೆ ಗಿಡ ಹಾಕಿದ್ದೀವಿ, ತುಂಬ ಚೆನ್ನಾಗಿದೆ. ಚನ್ನಗಿರಿಯಿಂದ ತರಿಸಿ ಒಳ್ಳೆ ಕ್ವಾಲಿಟಿ ಗಿಡಗಳು. ಮತ್ತು ಎಲ್ಲ ಕುರಿ ಗೊಬ್ಬರ ನೋಡಿ ಅಲ್ಲಿ ಹಾಕಿದೆ. ಕುರಿ ಗೊಬ್ಬರ ಕಾಣಿಸ್ತಿದೆಯಲ್ಲ, ಕುರಿ ಗೊಬ್ಬರ ನೀಟಾಗಿ ಪ್ರತಿ ಗಿಡಕ್ಕೂ ಗೊಬ್ಬರ ಹಾಕ್ಬಿಟ್ಟು ಗಿಡ ಇಟ್ಟಿರೋದು. ಈಗ ಮಳೆಗಾಲ ಸ್ಟಾರ್ಟ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಗಿಡ. ಇದು ಎಲ್ಲ ಕೆಂಪು ಭೂಮಿ. ಮತ್ತು ಸರ್ ನೋಡಿ ನಾನು ನಿಮಗೆ ನನ್ನ ಕಸ್ಟಮರ್ಗೆ ಎಲ್ಲರಿಗೂ ನಾನು ಇವತ್ತಿನವರೆಗೂ ನಾನು ಕೊಟ್ಟಿರೋವಂಥ ಪ್ರಾಪರ್ಟಿ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ. ನಾವು ಮನಸ್ಫೂರ್ತಿಯಾಗಿ ಕೊಡ್ತೀನಿ ನನ್ನ ಪ್ರಾಪರ್ಟಿ. ಮತ್ತು ನಾನು ಕೊಟ್ಟಂಥ ಪ್ರಾಪರ್ಟಿ ನಿಮಗೆ ಯಾವತ್ತೂ ಬೆಳಿಬೇಕು. ಅಧಿಕವಾಗಿ ಇನ್ವೆಸ್ಟ್ಮೆಂಟ್ ಭೂಮಿ ನೀವು ಖರೀದಿ ಮಾಡಿ, ಆದರೆ ಒಂದು ಒಳ್ಳೆ ಬೆಳೆನ ಇಡಿ. ಒಂದು ಗಿಡ ನೆಡೋದು ತುಂಬ ಒಂದು ಪುಣ್ಯದ ಕೆಲಸ. ಆ ಕಾರ್ಯಕ್ರಮ ಇದೊಂದು ನಾವು ಭೂಮಿ ಕೊಡಿಸೋ ಒಂದು ಕಾರ್ಯಕ್ರಮದ ಜೊತೆಗೆ ನಿಮಗೆ ಒಂದು ಪ್ರಾಪರ್ಟಿ ತೊಗೊಳ್ಬೇಕಂತಂದರೆ ಭಾಳ ಖುಷಿ ಆಗುತ್ತೆ.
ನಾನು ಎಲ್ಲ ಕಸ್ಟಮರ್ಗೂ ಇದೇ ಥರ ನಾನು ನಿಮಗೆ ಸ್ಪಂದನೆ ಮಾಡ್ತೀನಿ. ಯಾವುದೇ ಕಸ್ಟಮರ್ ಆಗಲಿ, ನಿಮ್ಗೆ ಯಾವುದಾದ್ರು ಭೂಮಿ ಪ್ರಾಪರ್ಟಿ ಬೇಕಪ್ಪ ಅಂದರೆ 2 ಎಕರೆ 3 ಎಕರೆ 1 ಎಕರೆ 5 ಎಕರೆ 10 ಎಕರೆ 100 ಎಕರೆ ಅಲ್ಲ 1000 ಎಕರೆವರೆಗೂ ನಾನು ನಿಮಗೆ ಪ್ರೊವೈಡ್ ಮಾಡಿಕೊಡ್ತೀನಿ ಸರ್. ಇಷ್ಟೆಲ್ಲ ನಾನು ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಸಮಾಪ್ತ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ, ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನಲ್ನ, ಮತ್ತು ಸೈನಿಕ ಹಂಗೆ ನೀನು ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಭೂಮಿ ಪ್ರಿಯ ಚಾನಲಿಂದ ನಾನು ನಿಮಗೆಲ್ಲರಿಗೂ ಮತ್ತೊಮ್ಮೆ ನಿಮಗೆ ಮಗದೊಮ್ಮೆ ವಂದನೆಗಳು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ.